والمتصدقين والمتصدقات ಮಾಷಾ ಅಲ್ಲಾ. ನೋಡಿ, ಬಹಳ ಸುಂದರವಾಗಿ ಅಲ್ಲಾಹನ ಅದ್ಭುತಗಳ ಮಹಾದ್ಭುತವಾದಂಥ ಪರಿಶುದ್ಧ ಕುರ್ಆನಿನ ಸುಂದರ ವಚನಗಳನ್ನು ಯಾವ ರೀತಿ ಒಂದು ಮಗು ಪಾರಾಯಣ ಮಾಡ್ತಾ ಇದೆ ಅಂತೇಳಿ ನೋಡಿ, ಬಹಳ ಖುಷಿಯಾಗ್ತಾ ಇದೆ. ಆದರೆ ಸೂರತುಲ್ ಫಾತಿಹಾ ಸರಿಯಾಗಿ ಕಂಠಪಾಠ ಮಾಡೋದಕ್ಕಿಂತ ಮುಂಚೆ ಅಥವಾ ಅದನ್ನು ಸ್ಪಷ್ಟವಾಗಿ ಓದಲು ಕಲಿಯೋದಕ್ಕಿಂತ ಮುಂಚೆ ನನ್ನ ಮಗ ಕಲ್ತದ್ದು ಸಾಕು ಅಥವಾ ನನ್ನ ಮಗಳು ಕಲ್ತದ್ದು ಸಾಕು, ದೊಡ್ಡವಳಾದ್ಲು ಅಥವಾ ಇನ್ನಿತರ ಹಲವಾರು ಕಾರಣಗಳನ್ನು ಹೇಳಿ ಮದ್ರಸವನ್ನು ಬಿಡಿಸುವಂತಹ ಹೆತ್ತವರಿಗೆ ಇದೊಂದು ಪಾಠವಾಗಬೇಕು. ಈ ಒಂದು ನಶ್ವರವಾದಂತಹ ಲೋಕದಲ್ಲಿ ಪರಿಶುದ್ಧವಾದಂತಹ ಅಲ್ಲಾಹನ ದೀನ್ ಕಲಿಯುವುದಕ್ಕಿಂತ ಇಂಪಾರ್ಟೆಂಟ್ ನಾವು ಬೇರೆ ಯಾವುದಕ್ಕೂ ಕೊಡಲೂಬಾರ್ದು. ಕಾರಣ ಯಾಕೆ ಅಂತ ಹೇಳಿದರೆ, ಇಹಲೋಕದಲ್ಲೂ ಪರಲೋಕದಲ್ಲೂ ನಮಗೆ ಉಪಕಾರಿಯಾಗಿ ನಿಲ್ಲುವಂತಹ ಒಂದು ವಸ್ತುವಿದ್ದರೆ ಅದು ಪರಿಶುದ್ಧ ಮದ್ರಸ ವಿದ್ಯಾಭ್ಯಾಸ ಆಗಿದೆ. ಆ ಮದ್ರಸ ವಿದ್ಯಾಭ್ಯಾಸವನ್ನು ಇವತ್ತು ನಾವು ಕೇವಲ ಅರ್ಧ ಗಂಟೆ ಅಥವಾ 1 ಗಂಟೆ ಸರಿಯಾಗಿ ಮಕ್ಕಳನ್ನು ಕಲಿಸಲಿಕ್ಕೆ ಕೂಡ ಹಿಂಜರಿತೀವಿ. ಬಹಳ ಬೇಜಾರಾಗಬೇಕು. ಅದರಿಂದ ಇಂತಹ ಮಕ್ಕಳು ಇನ್ನೂ ಕೂಡ ಸೃಷ್ಟಿಯಾಗಬೇಕಾದ್ರೆ, ಇಂತಹ ಅದ್ಭುತ ಪ್ರತಿಭೆಗಳು ಇನ್ನೂ ಕೂಡ ಇಲ್ಲಿ ಬರಬೇಕಾದ್ರೆ, ಅಲ್ಲಾಹನ ಪರಿಶುದ್ಧವಾದಂತಹ ಸುಂದರ ಕುರ್ಆನಿನ ವಚನಗಳನ್ನು ಕಲಿತು ಅದರ ಅರ್ಥವನ್ನು ಇಡಲಿಕ್ಕೆ ಒಂದು ಸಾಮರ್ಥ್ಯವುಳ್ಳ ಒಂದು ವ್ಯಕ್ತಿಗಳಾಗಬೇಕಾದ್ರೆ, ಅಂತಹ ಒಂದು ವಿದ್ಯಾರ್ಥಿಗಳಾಗಿ ಹೊರಬರಬೇಕಾದ್ರೆ ನಾವು ಮದ್ರಸ ವಿದ್ಯಾಭ್ಯಾಸವನ್ನು ಸರಿಯಾದ ನಿಟ್ಟಿನಲ್ಲಿ ಕೊಡಲೇಬೇಕು ಅಲ್ವಾ. ಇವತ್ತು ನಾವು ಸಾಮಾನ್ಯವಾಗಿ ಮಾಡುವಂತಹ ತಪ್ಪೇ ಅದು. ಏನು ಮಾಡ್ತೇವೆ, ಮಕ್ಕಳನ್ನು ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಅಥವಾ ಒಂದು ಜಾಸ್ತಿ ಅಂತ ಹೇಳಿದರೆ ಒಂದು 10ನೇ ಕ್ಲಾಸ್ವರೆಗೆ ಹೆಚ್ಚಂತ ಹೇಳಿದರೆ ನಾವು ಕಲಿಸ್ತೀವಿ. ಅದರ ನಂತರ ನಮಗೆ ಸಾಕಂತೇಳಿ ಬಿಡ್ತೀವಿ. ಯಾವತ್ತೂ ಕೂಡ ಅಲ್ಲ, ಪರಿಶುದ್ಧ ಕುರ್ಆನ್ನ ಆ ಒಂದು ಅಲ್ಲಾಹನ ಕಲಾಮೇನಿದೆಯೋ ಅದನ್ನು ಸರಿಯಾಗಿ ಕಲಿತು ಪರಿಶುದ್ಧ ಶರೀಅತಿನ ನಿಯಮಗಳನ್ನೆಲ್ಲ ಕಲಿತು ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ಮಾರ್ಪಾಡುವವರೆಗೆ ನಾವು ಮದ್ರಸ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡಲೇಬೇಕು ಇನ್ಶಾ ಅಲ್ಲಾ ಎಂಬಂತಹ ಒಂದು ತೀರ್ಮಾನವನ್ನು ಪ್ರತಿಯೊಬ್ಬರೂ ಕೂಡ ತೆಗೊಳ್ಬೇಕು ಅಂತ ಹೇಳುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ